ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವೇ ಮನೆಯಲ್ಲಿ ಸುಲಭವಾಗಿ ಮನೆಯಲ್ಲಿ ಮಾಡೋ ಅಂಥ ಸಿರಮ್ ಹಾಗೂ ಟೋನರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆ ತಗೊಂಡಿದ್ದೀನಿ ಹಾಗೂ ನಿಂಬೆಹಣ್ಣು ಅರ್ಧ ಹೋಳು ನಿಂಬೆ ಸಿಪ್ಪೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಬೇಕು. ಆ ಕಿತ್ತಳೆ ಹಣ್ಣಿನ ರಸದಲ್ಲಿರುವಂಥ ರಸ ಮತ್ತು ನಿಂಬೆ ಹಣ್ಣಿನಲ್ಲಿರುವಂಥ ರಸದ ಕಲರ್ ಸ್ವಲ್ಪ ಎಲ್ಲ ಬಿಡುತ್ತೆ. ಅದರದ್ದೆಲ್ಲ ಬಿಟ್ಟಾದಮೇಲೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಬೇಕು. ಅದಾದಮೇಲೆ ಒಂದು 5ರಿಂದ 10 ನಿಮಿಷ ಬಿಟ್ಬಿಡಬೇಕು, ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇದರಲ್ಲಿ ಜಾಸ್ತಿ ನಮಗೆ ನೀರಿದ್ರೆ ನೀರಿನ ಸ್ವಲ್ಪ ಒಂದು ಸಪ್ರೇಟಾಗಿ ಒಂದು ಚಿಕ್ಕದಾಗಿ ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಕೊಬಿಡಬೇಕು. ನಮಗೆ ಸ್ವಲ್ಪ ನೀರಿದೆ ಸ್ವಲ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಅಷ್ಟೇ ನೀರು ಸ್ವಲ್ಪ ಹಾಕ್ಕೊಂಡು, ಯಾಕಂದರೆ ಇದರಲ್ಲಿ ನಮಗೆ ನೀರಿನ ಅಂಶ ಇರೋದ್ರಿಂದ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಬೇಯಿಸಿರುವಂಥ ಕಿತ್ತಳೆ ಸಿಪ್ಪೆ ಮತ್ತು ನಿಂಬೆ ಸಿಪ್ಪೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬಿಡಬೇಕು. ಕಿತ್ತಳೆ ಬಗ್ಗೆ ಹೇಳೋದೇ ಬೇಡ, ಯಾಕಂತಂದರೆ ಈ ಕಿತ್ತಳೆ ಸಿಪ್ಪೆಯಲ್ಲಿ ಜಾಸ್ತಿಯಾಗಿ ವಿಟಮಿನ್ ಸಿ ಇರುತ್ತೆ. ಈ ಕಾರಣದಿಂದಾಗಿ ನಮ್ಮ ಸ್ಕಿನ್ನು ಯಾವಾಗಲೂ ಹೊಳೆಯುವ ಸ್ಕಿನ್ ಇರುತ್ತೆ, ಚರ್ಮ ಚೆನ್ನಾಗಿ ಇರುತ್ತೆ. ಇದರಿಂದ ತುಂಬ ಅಂದರೆ ತುಂಬಾ ಲಾಭ ಇದೆ. ಕಿತ್ತಳೆ ಸಿಪ್ಪೆಯಿಂದ ಫೇಸ್ ಪ್ಯಾಕ್ ಮಾಡ್ಕೋಬೋದು. ಇದ್ರ ಬಳಸೋದ್ರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆ ಮೊಡವೆ ಮತ್ತು ಆಯಿಲ್ ಸ್ಕಿನ್ ಇರೋರಿಗಂತೂ ಕಿತ್ತಳೆ ಸಿಪ್ಪೆಯಿಂದ ತುಂಬ ಉಪಯೋಗನೇ ಆಗುತ್ತೆ ಅಂತಲೇ ಹೇಳ್ಕೊಬೋದು. ಯಾಕಂದರೆ ನಮ್ಮ ಚರ್ಮ ನಾವೇ ರಕ್ಷಣೆಯಿಂದ ಕಾಪಾಡ್ಬೋದು. ಜೊತೆಗೆ ಕಪ್ಪು ಕೊಳೆಗಳು, ಮೊಡವೆ ಕೊಳೆಗಳು, ಪಿಗ್ಮೆಂಟೇಷನ್ಗೆ ಇದು ರಾಮಬಾಣನೇ ಅಂತಲೇ ಹೇಳ್ಬೋದು. ಕಿತ್ತಳೆ ಸಿಪ್ಪೆಯಲ್ಲಿ ನಾವು ವಿಟಮಿನ್ ಸಿ ಇರೋದ್ರಿಂದ ಇದ್ರ ನಮಗೆ ಫೇಸ್ಗೆ ಹಚ್ಚೋದ್ರಿಂದ ಬ್ಲೀಚಿಂಗ್ ಥರ ನಾವು ಉಪಯೋಗಬಹುದು. ಯಾಕಂದರೆ ಅಷ್ಟು ಕ್ಲಿಯರಾಗಿ ಹೋಗುತ್ತೆ. ಇನ್ನು ಮೊಡವೆ ಕಳೆ ಮತ್ತು ಸುಟ್ಟಿರೋಂಥ ಗಾಯದ ಕಳೆಗಳು, ಪಿಗ್ಮೆಂಟೇಷನ್ ಕಳೆಗಳು ಏನೇ ಇದ್ದರೆ ಇದರಲ್ಲಿ ನಾವು ಮಾಡ್ಕೋಬೋದು. ಇನ್ನು ಕಿತ್ತಳೆ ಸಿಪ್ಪೆ ಬಿಸಾಕೋದೇ ಬೇಡ. ಇನ್ನು ಇದರಲ್ಲಿ ನಾವು ಸಿರಮ್ ಮಾಡ್ಕೋಬೋದು, ಇಲ್ಲ ಟೋನರ್ ಮಾಡ್ಕೋಬೋದು. ಇನ್ನು ಕಿತ್ತಳೆ ಸಿಪ್ಪೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದ್ರ ಪುಡಿ ಮಾಡ್ಕೊಂಬಿಟ್ಟು ನಾವು ಫೇಸ್ ಪ್ಯಾಕ್ ಥರ ಹಚ್ಚೋದ್ರಿಂದ ನಮ್ಮಲ್ಲಿರುವಂಥ ಸನ್ ಟ್ಯಾನು ಎಲ್ಲ ದೂರದೇ, ಕಾಂತಿ ಚೆನ್ನಾಗಿ ಹೊಳಪಾಗುತ್ತೆ. ಇನ್ನು ಇವಾಗ ನಾನು ಚೆನ್ನಾಗಿ ರುಬ್ಕೊಂಡಿರೋಂಥ ಕಿತ್ತಳೆ ಸಿಪ್ಪೆ ಅದನ್ನು ಚೆನ್ನಾಗಿ ಸೋಸ್ಕೊಂಡಾದ್ಮೇಲೆ ಅದರಲ್ಲಿರುವಂಥ ಕೆಳಗಡೆ ಬರುವಂಥ ಜೆಲ್ಲಿನ ಅಂಶ ಎಲ್ಲ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ನಾನು ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಮತ್ತು ಇದಕ್ಕೆ ನಾನು ಒಂದು 3 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು 1ರಿಂದ 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಲೋವೆರಾ ಜೆಲ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮ್ಯಾಕ್ಸಿಮಮ್ ಒಂದು 15 ನಿಮಿಷ ಆದರೂ ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದು ಅಲೋವೆರಾ ಜೆಲ್ಲು ಚೆನ್ನಾಗಿ ಹೊಂದ್ಕೋಬೇಕು. ಅಲೋವೆರಾ ಜೆಲ್ ಚೆನ್ನಾಗಿ ಹೊಂದ್ಕೋಬೇಕು. ಕಿತ್ತಳೆ ರಸಕ್ಕೆ ಚೆನ್ನಾಗಿ ಹೊಂದ್ಕೊಬೇಕು, ಎಲ್ಲ ಅಂದ್ಕೋಬೇಕು. ಜೊತೆಗೆ ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಹಾಕೋಬೇಕು. ಯಾಕಂದರೆ ಕಾಫಿ ಪೌಡರ್ ಹಾಕೋದ್ರಿಂದ ಆದರೆ ನಮ್ಮ ಫೇಸಲ್ಲಿರೋಂಥ ಪಿಗ್ಮೆಂಟೇಷನ್ ಆಗ್ಬೋದು, ಕಲೆ ಎಲ್ಲ ದೂರ ಆಗುತ್ತೆ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ. ಚೆನ್ನಾಗಿ ಫೇಸು ಇನ್ನೂ ಹೆಂಗಾಗಿ ಇಕ್ಕೋಬೋದು. ಆದ್ದರಿಂದ ನಾನಿಲ್ಲಿ ಚಿಟಿಕೆ ಆಗೋಷ್ಟು ನಾನಿಲ್ಲಿ ಕಾಫಿ ಪೌಡರ್ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಂಬಿಟ್ಟು ರಾತ್ರಿ ಮಲಗುವಾಗ ಹಚ್ಕೋಬೋದು. 15 ದಿನವರೆಗೂ ಇದು ಚೆನ್ನಾಗಿ ಬರುತ್ತೆ. ರಾತ್ರಿ ಮಲಗುವಾಗ ಕಂಟಿನ್ಯೂಸ್ ಆಗಿ ಬಿಡದೆ ಒಂದು 15 ದಿನ ಹಚ್ಕೊಂಡ್ಬಂದ್ರೆ ನಮ್ಮಲ್ಲಿರೋಂಥ ಸ್ಕಿನ್ನಲ್ಲಿರೋಂಥ ಕಲೆಗಳು, ಕಪ್ಪು ಕಲೆಗಳು, ಡೆಡ್ ಸ್ಕಿನ್, ಪಿಗ್ಮೆಂಟೇಷನ್ ಏನೇ ಇದ್ದರೂ ದೂರ ಆಗುತ್ತೆ. ಅದರಲ್ಲೂ ಸಹ ಸ್ಕಿನ್ ಫೋರ್ಸಸ್ ಆಗಿರೋದು, ಡೆಡ್ ಸ್ಕಿನ್ ಆಗಿರೋದು ಮತ್ತು ಬ್ಲ್ಯಾಕ್ ಪ್ಯಾಚಸ್ ಏನೇ ಇದೆ ಅದೆಲ್ಲ ತುಂಬ ಕ್ಲಿಯರಾಗಿ ಸ್ಕಿನ್ನು ಒಂದೇ ಕಲರ್ ಬಂದು ವೈಟ್ನಿಂಗ್ ಬರುತ್ತೆ. ಫೇಸಿಂದ ಬಾಡಿವರೆಗೂ ಫುಲ್ ಅಪ್ಲೈ ಮಾಡಿದ್ರು ಸಹ ಒಂದೇ ಥರ ಸ್ಕಿನ್ ಬರುತ್ತೆ. ಚೆನ್ನಾಗಿ ಹೊಳೆಯುವ ಸ್ಕಿನ್ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು 100% ರಿಸಲ್ಟ್ ಸಿಗುತ್ತೆ. ಸ್ಕಿನ್ ಒಂದೇ ಕಲರ್ ಬರುತ್ತೆ, ವೈಟ್ನಿಂಗ್ ಆಗಿ ಬರುತ್ತೆ. ಕಿತ್ತಳೆ ಸಿಪ್ಪೆ ಚೆನ್ನಾಗಿ ಹಾಕ್ಕೊಂಡು ಕುದಿಸ್ಬಿಟ್ಟು ತಣ್ಣಗಾದ್ಮೇಲೆ ಆ ನೀರಿನಿಂದ ನಾವು ನಾರ್ಮಲಾಗಿ ಮುಖ ತೊಳ್ಕೊಂಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಹೇರ್ ಪ್ಯಾಕ್ ಥರ ಹಾಕ್ಕೊಂಡ್ರೂ ಇನ್ನೂ ನಮ್ಮ ಹೇರ್ ಗ್ರೋತ್ ಎಲ್ಲ ಆಗುತ್ತೆ, ಹೇರ್ ಉದುರೋದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಹೇಳ್ಬೇಕಂದ್ರೆ ನಿಂಬೆಹಣ್ಣು ಅದನ್ನು ಸಹ ನಮಗೆ ಉಪಯೋಗನೇ ಬರುತ್ತೆ. ಯಾಕಂದರೆ ನಾವು ಅದ್ರ ಜ್ಯೂಸ್ ಕುಡಿತೀವಿ. ಜ್ಯೂಸ್ ಕುಡಿದಾದ್ಮೇಲೆ ಸಿಪ್ಪೆ ಬಿಸಾಕ್ಬಿಡ್ತೀವಿ. ಆ ಸಿಪ್ಪೆ ಬಿಸಾಕೋ ಬದಲು ನಾವು ಆ ನಿಂಬೆಹಣ್ಣಿಂದ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು. ಅದೇ ನಿಂಬೆಹಣ್ಣು ಸಿಪ್ಪೆನ ಒಣಗಿಸ್ಬಿಟ್ಟು ಪೌಡರ್ ಟೈಪಲ್ಲಿ ಫೇಸ್ ಪ್ಯಾಕು, ಫೇಸ್ ಸ್ಕ್ರಬ್ ಥರ ಯೂಸ್ ಮಾಡೋದ್ರಿಂದ ಇನ್ನೂ ಬೆನಿಫಿಟ್ಸ್ ಆಗುತ್ತೆ. ತುಂಬ ಅಂದರೆ ತುಂಬಾ ಆಗುತ್ತೆ. ಇನ್ನು ನಾನು ಇಲ್ಲಿ ಕಿತ್ತಳೆ ಹಣ್ಣು ಮತ್ತು ನಿಂಬೆಹಣ್ಣು ಬೇಯಿಸಿರೋಂಥ ಎಕ್ಸ್ಟ್ರಾ ನೀರು ಇರುತ್ತೆ ಅಲ್ವಾ, ಅದನ್ನು ನಾನು ಬಿಸಾಕ್ತಾ ಇಲ್ಲ. ಅದಕ್ಕೆ ನಾನು ಇಲ್ಲಿ ಒಂದು ಸ್ಪ್ರೇ ಬಾಟಲ್
ತೊಗೊಂಡಿದ್ದೀನಿ, ಅದು ಟೋನರ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಾರ್ನಿಂಗು ಮತ್ತು ಇಲ್ಲ ನೈಟು ನಾವು ಇವಾಗ ಟೋನರ್ ಥರ ಇವಾಗ ಮುಖಕ್ಕೆ ಸ್ಪ್ರೇ ಮಾಡಿಕೊಂಡು ನಾವು ಮಲ್ಕೊಂಡಿಂದ ಇನ್ನೂ ಬೆನಿಫಿಟ್ಸ್ ಆಗುತ್ತೆ. ಮುಖದಲ್ಲಿರೋಂಥ ನೆರಿಗೆಗಳು, ಡ್ರೈ ಸ್ಕಿನ್ ಏನೇ ಇದ್ದರೂ ದೂರ ಆಗುತ್ತೆ. ಇನ್ನು ಇದು ನಾವು ಇನ್ನೇನು ಮೇಕಪ್ ಮಾಡ್ಕೊತೀವಿ ಅಂತ ಅಂದಾಗ ಮೇಕಪ್ ಮಾಡ್ಕೊಳ್ಳೋಕೆ ಮುಂಚೆ ಇವಾಗ ಈ ಟೋನರ್ ಹಾಕ್ಕೊಂಡ್ಬಿಟ್ಟು 15 ನಿಮಿಷ ಬಿಟ್ಟಾದಮೇಲೆ ಸ್ಕಿನ್ನು ಒರೆಸ್ಬಾರ್ದು, ಹಾಗೆ ಡ್ರೈ ಆಗಿ ಬಿಟ್ಟುಬಿಡಬೇಕು. 15 ನಿಮಿಷ ಬಿಟ್ಟಾದಮೇಲೆ ನಾವು ಫೇಸ್ಗೆ ನಾವು ಏನು ಮೇಕಪ್ ಮಾಡ್ಕೊತೀವಲ್ವ ಅದು ಎಷ್ಟು ಹೊತ್ತು ಇರುತ್ತೆ ಅಂತಂದರೆ ಒಂದು 24 ಅವರ್ಸ್ ಆದರೂ ಮೇಕಪ್ ಹಂಗೆ ಇರುತ್ತೆ, ಒಂದು ಚೂರು ಕಡಿಮೆ ಆಗಲ್ಲ, ಅಷ್ಟು ಚೆನ್ನಾಗಿ ಫೇಸ್ಗೆ ತುಂಬ ಹೊಂದ್ಕೊಳ್ಳುತ್ತೆ. ಇನ್ನು ಈ ನಿಂಬೆ ಹಣ್ಣು ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ಇರೋಂಥ ಕಪ್ಪು ಕಲೆಗಳು, ಪಿಗ್ಮೆಂಟೇಷನ್ ಇದರಿಂದನೂ ಸಹ ದೂರ ಆಗುತ್ತೆ. ಇನ್ನು ನಿಂಬೆ ಸಿಪ್ಪೆಯಿಂದ ನಾವು ಹೇರ್ ಡ್ಯಾಂಡ್ರಫ್ ಇರೋನಿಗೆ ನಿಂಬೆ ಸಿಪ್ಪೆಯನ್ನು ತಲೆಗೆ ಹಚ್ಕೊಂಡು ರೂಟ್ಗೆ ಏನೇನು ಇದೆ ಅಲ್ವ ಅದಕ್ಕೆ ಹಚ್ಕೊಂಡು ಬರೋದ್ರಿಂದ ನಮಗೆ ಹಚ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ನಮಗೆ ಹೇರ್ದು ಏನಿರುತ್ತೋ ಅದನ್ನು ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ. ಇನ್ನು ಮಿಕ್ಕಿರೋಂಥ ಇದು ನಿಂಬೆ ಸಿಪ್ಪೆ, ಕಿತ್ತಳೆ ಸಿಪ್ಪೆ ಇರುತ್ತೆ ಅದನ್ನು ಬಿಸಾಕದೆ ಅದಕ್ಕೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮೊಸರು, ಕಾಫಿ ಪೌಡರ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಥರ ಮಾಡೋದ್ರಿಂದ ಇದರಲ್ಲೂ ಡೆಡ್ ಸ್ಕಿನ್ ಹೋಗುತ್ತೆ. ಸ್ಕ್ರಬ್ ಥರ ಯೂಸ್ ಮಾಡೋದ್ರಿಂದ ಇದರಲ್ಲಿ ಕಪ್ಪು ಕಲೆಗಳು ದೂರ ಆಗುತ್ತೆ. ವಾರಕ್ಕೊಮ್ಮೆ ಆದರೂ ಈ ಥರ ಮಾಡ್ಕೊಂಡ್ಮೇಲೆ ನಮ್ಮ ಸ್ಕಿನ್ ನಾವು ಕಾಪಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದ.